ನೋಡಿ, ನಮ್ಮ ಸೆಕೆಂಡ್ ಪಿ ಯು ಸಿನಲ್ಲಿ ವೆದರ್ ಸಿ ಬಿ ಎಸ್ ಸಿ ಆಗಿರಲಿ, ಸ್ಟೇಟ್ ಆಗಿರಲಿ, ಯಾವುದೇ ಆಗಿರಲಿ, ನಾವು ಇಂಟಿಗ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಡಿಫ್ರೆನ್ಷಿಯೇಷನ್ನು ಮತ್ತು ಇಂಟಿಗ್ರೇಷನ್ ಚೆನ್ನಾಗಿ ಬಂತು ಅಂದರೆ ಇಂಟಿಗ್ರೇಷನ್ ಬರುತ್ತೆ. ಡಿಫ್ರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನ್ ಬಂತು ಅಂದರೆ ಮ್ಯಾಥಮೆಟಿಕ್ಸ್ ಅರ್ಧ ನೀವು ಕಲ್ತಂಗೆ. ನಾನೀಗ ಮಾಡೋ ಪ್ರಾಬ್ಲಮ್ಸು ಇಂಡೆಫಿನೇಟ್ ಇಂಟೆಗ್ರಲ್ಸಲ್ಲೂ ಬರುತ್ತೆ, ಡೆಫಿನೇಟ್ ಇಂಟೆಗ್ರಲ್ಸಲ್ಲೂ ಬರುತ್ತೆ, ಅಪ್ಲಿಕೇಶನ್ಸ್ ಆಫ್ ದಿ ಡೆಫಿನೇಟ್ ಇಂಟೆಗ್ರಲ್ಸಲ್ಲೂ ಬರುತ್ತೆ, ಮತ್ತು ಡಿಫರೆನ್ಷಿಯಲ್ ಈಕ್ವೇಷನ್ಸಲ್ಲೂ ಬರುತ್ತೆ. ಎವ್ಯಾಲ್ಯೂಯೇಟ್ ಆರ್ ಟು ಫೈಂಡ್ ಇಂಟಿಗ್ರೇಷನ್ ಆಫ್ 1 by x into log x ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ, ಈ ಥರ ಪ್ರಾಬ್ಲಮ್ಸು ಡಿಫರೆನ್ಷಿಯಲ್ ಈಕ್ವೇಷನ್ಸಲ್ಲಿ ದ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ದಿ ಫಾರಮ್ dy over dx plus py is equal to q or dx by dy is equal to x, p is equal to q. ಈ ಥರ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಎಲ್ಲ ಟೈಪಲ್ಲೂ ಬರ್ತಾ ಇರುತ್ತೆ. ಮತ್ತು MCQ ಕೇಳ್ತಾ ಇರ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳ್ತಾ ಇರ್ತಾರೆ. ಕೇರ್ಫುಲ್ ಅಬ್ಸರ್ವ್ ಮಾಡಿ. ನೋಡಿ, ಲಾಗ್ ಬಂದಾಗ ಬೇಸ್ ಏನೂ ಇಲ್ಲ ಅಂದರೆ ಬೇಸ್ ಇದೆ ಅಂತ ಅರ್ಥ. ಪರ್ಟಿಕ್ಯುಲರ್ಗೆ ಅವನೇನಾದ್ರು ಬೇಸ್ ಮೆನ್ಷನ್ ಮಾಡಿದರೆ, ಸಪೋಸ್ ಲಾಗ್ ಎಕ್ಸ್ ಬೇಸ್ ಎ ಅಂತ ಪರ್ಟಿಕ್ಯುಲರ್ಗೆ ಏನಾದರೂ ಮೆನ್ಷನ್ ಮಾಡಿದರೆ, ನೀವು ಚೇಂಜ್ ಬೇಸ್ ಫಾರ್ಮುಲಾ ಅಪ್ಲೈ ಮಾಡೇ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ. ಚೇಂಜ್ ಬೇಸ್ ಫಾರ್ಮುಲಾ ಏನು ಹೇಳುತ್ತೆ? ಲಾಗ್ ಎಕ್ಸ್ ಡಿವೈಡೆಡ್ ಬೈ ಇಲ್ಲಿ ಏನು ಬೇಸ್ ಇದೆ ಅದು ಲಾಗರಿಥಮಿಕ್ ನಂಬರ್ ಆಗಿ ಕನ್ವರ್ಟ್ ಆಗುತ್ತೆ. ಸರ್, ಇಲ್ಲಿ ಬೇಸ್ ಎ ಇತ್ತು, ಇಲ್ಲಿ ಬೇಸ್ ಏನು ಬರೆದಿಲ್ವಲ್ಲ ಸರ್. ನಾವು ಚೇಂಜ್ ಬೇಸ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಬೇಸ್ ಏನು ಬೇಕಾದರೂ ಬರ್ಕೊಬೋದು. ಪರ್ಟಿಕ್ಯುಲರ್ ನಾವು ಸೆಕೆಂಡ್ ಪೀಸ್ನಲ್ಲಿ ಬೇಸ್ ಈ ಕನ್ವರ್ಟ್ ಮಾಡ್ತೇವೆ. ಬೇಸ್ ಹೀಗೆ ಕನ್ವರ್ಟ್ ಮಾಡಬೇಕಾ ಸರ್? ದೇರ್ ಇಸ್ ನೋ ಎನಿ ರೂಲ್ ಟು ಕನ್ವರ್ಟ್ ಓನ್ಲಿ ಬೇಸ್ ಈಸಿ. ಸಿಚುಯೇಷನ್ ಓಕೆ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಸಿಚುಯೇಷನ್ ನೋಡಿಕೊಂಡು ಬೇಸನ್ನು ಚೇಂಜ್ ಮಾಡಬೇಕಾಗುತ್ತೆ. ನಾವು ಪುಟ್ t ಈಸ್ ಈಕ್ವಲ್ ಟು ಲಾಗ್ ಎಕ್ಸ್. ನಾನು ಪುಟ್ t ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಅಂತ ತಗೊತಾ ಇದ್ದೀನಿ ಅಂದರೆ ಅದಕ್ಕೇನಾದರೂ ಕ್ಲೂ ಇರಲೇಬೇಕಲ್ಲ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್? 1 by x. ಇಲ್ಲಿರುತ್ತೆ 1 by x ಇದೆ. ಆ ಬೇಸಿಸ್ ಮೇಲೆ ನಾನು ಪುಟ್ t ಈಸ್ ಈಕ್ವಲ್ ಟು ಲಾಗ್ ಎಕ್ಸನ್ನು ತೊಗೊಂಡಿದ್ದೇನೆ. t ಈಸ್ ದ ಫಂಕ್ಷನ್ ಆಫ್ ಎಕ್ಸ್. dt by dx ಈಸ್ ಈಕ್ವಲ್ ಟು ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್? 1 by x. dt is equal to 1 by x into dxನ ಕ್ರಾಸ್ ಮಾಡಿ. ನೋಡಿ, ನಾನು GH ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ಮಾಡಿ GH ಯೂಟ್ಯೂಬ್ಗೆ ಸೆಂಡ್ ಮಾಡಿದ್ದೇನೆ ಮತ್ತು ಲೈವಲ್ಲಿ ಮಾಡಿದ್ದೇನೆ. ನನಗೇನು ಸಂತೋಷ ಅಂದರೆ, ಹ್ಯಾಪಿ ಆಗುತ್ತೆ ಅಂದರೆ, ನನ್ನ GH ಯೂಟ್ಯೂಬನ್ನು ನೋಡಿ ಬಿಜಾಪುರದಲ್ಲಿರ್ತಕ್ಕಂಥ ಸುಮಾರು ಸ್ಟೂಡೆಂಟ್ಸು ಫಾಲೋಅಪ್ ಮಾಡಿ. ಯಾಕೆಂದರೆ ನಾವು ನೇರವಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗೋದಿಲ್ಲ, ಲೈವಲ್ಲಿ ನಾವು ಡಿಸ್ಕಸ್ ಮಾಡೋಕ್ಕಾಗದೇ ಇರೋದರಿಂದ ಬಿಜಾಪುರದಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸು ನನ್ನ GH ಯೂಟ್ಯೂಬನ್ನು ನೋಡಿ ಸಾಲ್ವ್ ಮಾಡಿ ನನಗೆ ಫೋನ್ ಮಾಡಿ ಡೌಟ್ ಬಂದಿರತಕ್ಕಂಥ ಪ್ರಾಬ್ಲಮ್ ಸಾಲ್ವ್ ಮಾಡಿ ಪಾಸಾಗಿರ್ತಕ್ಕಂಥ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಅದಕ್ಕೋಸ್ಕರ ನಾನು ಸುಮಾರು ಪ್ರಾಬ್ಲಮ್ಸ್ MCQ ಆಗಿರ್ಬೋದು, 2 ಮಾರ್ಕ್ಸು, 3 ಮಾರ್ಕ್ಸು ಮತ್ತು 5 ಮಾರ್ಕ್ಸು ಮತ್ತು LPP ಗ್ರಾಫು, ಇಂಟಿಗ್ರೇಷನ್ ಥಿಯರಮ್ಸ್ ಎಲ್ಲ ನಾನು GH ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾಯಿದ್ದೇನೆ. ನಾನು 100 ಜನದಲ್ಲಿ ಅಟ್ಲೀಸ್ಟ್ ಒಂದು 60 ಜನ ನನ್ನ GH ಯೂಟ್ಯೂಬ್ ನೋಡಿ ಸಕ್ಸಸ್ ಆಗಿದ್ದಾರೆ ಅಂದರೆ ಐ ಆಮ್ ವೆರಿ ಹ್ಯಾಪಿ. ಇಲ್ಲೇನು ರಿಸಲ್ಟ್ಸ್ ಬಂದಿದೆ ಆ ಎಲ್ಲ ರಿಸಲ್ಟ್ಸನ್ನು ನಾನು ಈ ಫಂಕ್ಷನ್ಸ್ಗೆ ಹಾಕ್ತೇನೆ. 1 by ಲಾಗ್ ಎಕ್ಸ್ ಅಂದರೆ t, dx by x ನೋಡಿ, dx by x 1 by x ಇಂಟು dx ಅಂದರೆ ಒಂದೇ, dx by x ಅಂದರೆ ಒಂದೇ dt. ನೋಡಿ, ಇಂಟಿಗ್ರೇಷನ್ಸಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಏನು ಸರ್?
ಗಿವನ್ ವೇರಿಯಬಲ್ ಚೇಂಜಸ್ ಟು ಎನಿ ಅದರ್ ವೇರಿಯಬಲ್, ನಾಟ್ ಓನ್ಲಿ ಟಿ. ಕೊಟ್ಟಿರ್ತಕ್ಕಂಥ ಫಂಕ್ಷನ್ಸನ್ನು ಇನ್ನೊಂದು ವೇರಿಯಬಲ್ಗೆ ಕನ್ವರ್ಟ್ ಮಾಡಿ, ಎಕ್ಸ್ಪ್ರೆಸ್ ಮಾಡಿ, ಇಂಟಿಗ್ರೇಷನ್ ಮಾಡೋದಕ್ಕೆ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ. ಒಂದು ಕಾನ್ಸೆಪ್ಟ್ ಇದೆ, ಎವ್ರಿ ಫಂಕ್ಷನ್ ಆ್ಯಸ್ ಡಿಫ್ರೆನ್ಷಿಯೇಷನ್. ನೀವು ಯಾವ್ದು ಬೇಕಾದ್ರೂ ಫಂಕ್ಷನ್ಸ್ ಕೊಡಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗದೇ ಇರತಕ್ಕಂಥ ಫಂಕ್ಷನ್ನೇ ಇಲ್ಲ. ಬಟ್ ಎವ್ರಿ ಫಂಕ್ಷನ್ ಆ್ಯಸ್ ನೋ ಇಂಟಿಗ್ರೇಷನ್. ಪ್ರಾಪರ್ ರೂಲನ್ನು ಯೂಸ್ ಮಾಡಿಕೊಂಡು ನಾವು ಇಂಟಿಗ್ರೇಷನ್ ಮಾಡಬೇಕಾಗತ್ತೆ. ನೋಡಿ, ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ 1/t? ವಿ ನೋ ದಟ್ ಡೈರೆಕ್ಟಾಗಿ ಎಲ್ಲ ಸ್ಟೂಡೆಂಟ್ಸು, ನಮ್ಮ ಕರ್ನಾಟಕ ಸ್ಟೇಟಲ್ಲಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸು, ನಾಟ್ ಓನ್ಲಿ ಕರ್ನಾಟಕ ಸ್ಟೂಡೆಂಟ್ಸ್, ಇಡೀ ಪ್ರಪಂಚದಲ್ಲೇ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ 1/x ಅಂತಂದರೆ ನಾವು ಹೇಳಬೇಕು, ನೀವು ಹೇಳಬೇಕು, ಎಲ್ಲರೂ ಹೇಳಬೇಕಾಗಿರೋದು log x + c ಅಂತಲೇ. ಓಕೆ, ಇಲ್ಲಿ ಇನ್ಸ್ಟೆಡ್ ಆಫ್ ಎಕ್ಸ್ ಟಿ ಇದೆ ಅಷ್ಟೇ. ಇಂಟಿಗ್ರೇಷನ್ ಆಫ್ 1/xಗೆ log x + c ಅಂತೀರಿ. ಇಂಟಿಗ್ರೇಷನ್ ಆಫ್ 1/tಗೆ ಏನು ಹೇಳ್ತೀರಿ? log t + c. ಇಂಟಿಗ್ರೇಷನ್ ಈಸ್ ಓವರ್. ಬಟ್ ನಮಗೆ ಗಿವನ್ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿರೋದ್ರಿಂದ ಆನ್ಸರನ್ನು ನಾವು ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲೇ ಇಡಬೇಕು. log where t is equal to what? log x plus c. This is the integration of this function. Okay, thank you.